ಗಗನಯಾನಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಯಾವಾಗ ಮರಳುತ್ತಾರೆ ಎಂಬಂಥ ಪ್ರಶ್ನೆ ಹಲವು ತಿಂಗಳುಗಳಿಂದ ಇಡೀ ವಿಶ್ವದ ಜನರನ್ನ ಕಾಡ್ತಾ ಇತ್ತು. ಕೇವಲ ಒಂದು ವಾರದ ವಾಸ್ತವ್ಯಕ್ಕೆಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತೆರಳಿದವರು ಸುನಿತಾ. ಆದರೆ ಅವರನ್ನ ಮರಳಿ ಕರೆತರಬೇಕಾಗಿದ್ದಂಥ ಅಂತರಿಕ್ಷ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದರಿಂದ ಅನಿವಾರ್ಯವಾಗಿ ಅಲ್ಲಿಯೇ ಸಿಲುಕಿಕೊಳ್ಬೇಕಾಗಿತ್ತು. ಇನ್ನು ಅಂತರಿಕ್ಷದಲ್ಲಿ ಕಳೆಯುವಂತಹ ಪ್ರತಿ ನಿಮಿಷವೂ ಕೂಡ ಕಟ್ಟೆಚ್ಚರದಲ್ಲಿಯೇ ಇರಬೇಕಾಗಿತ್ತು. ಹೀಗಾಗಿ ಸುನಿತಾ ಸುರಕ್ಷಿತವಾಗಿ ಭೂಮಿಗೆ ಮರಳಲಿ ಅಂತ ಕೋಟ್ಯಾಂತರ ಜನರು ಪ್ರಾರ್ಥಿಸ್ತಾ ಇದ್ರು. ಇದೀಗ 9 ತಿಂಗಳುಗಳ ಕಾಲ ಅಂತರಿಕ್ಷ ಗರ್ಭದಲ್ಲಿ ಸಿಲುಕಿಕೊಂಡಿದ್ದಂತಹ ಸುನಿತಾ ಇಂದು ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ. ಈ ಮೂಲಕ ಭಾರತೀಯ ಮೂಲದ ನಾಸಾ ಗಗನಯಾನಿ ಕಲ್ಪನಾ ಚಾವ್ಲಾ ಬಳಿಕ ಸುನಿತಾ ವಿಲ್ಮೋರ್ ಜಗತ್ತಿನ ಕಣ್ಮಣಿಯಾಗಿದ್ದಾರೆ. ಅಲ್ಲದೆ ವಿಶ್ವ ದಾಖಲೆಯನ್ನ ಕೂಡ ಬರೆದಿದ್ದಾರೆ. ಇನ್ನು ಅಂತರಿಕ್ಷದಲ್ಲಿ 9 ತಿಂಗಳುಗಳ ಕಾಲ ಇದ್ದಂತಹ ಪರಿಣಾಮ ಸುನಿತಾ ವಿಲಿಯಮ್ಸ್ ಹಾಗೂ ಬುಜ್ ವಿಲ್ಮೋರ್ ಅವರ ಆರೋಗ್ಯದಲ್ಲಿ ಭಾರಿ ಪರಿಣಾಮ ಬೀರಿದ್ದು ಭೂಮಿಗೆ ಹೊಂದಿಕೊಳ್ಳುವುದಕ್ಕೆ ಸಮಯ ಹಿಡಿಯಲಿದ್ದಂತೆ. ಅಲ್ಲದೆ ವಾಕರಿಕೆ, ತಲೆನೋವು, ತಲೆ ಸುತ್ತುವಂತಹ ಸಮಸ್ಯೆಗಳು ಕೂಡ ಕಾಡಲಿದ್ದು ದೈನಂದಿನ ಕೆಲಸಗಳಿಗೂ ಕೂಡ ನೆರವು ಪಡೆಯಬೇಕಾಗತ್ತಂತೆ. ಅಲ್ಲದೆ ಮೂಳೆಗಳು ವೀಕ್ ಆಗಲಿದ್ದು ಭೂಮಿ ಮೇಲೆ ನಿಲ್ಲೋದು ಹಾಗೆ ನಡೆಯೋದು ತಿರುಗುವುದು ಕೂಡ ಕಷ್ಟವಾಗಲಿದೆಯಂತೆ.